ಅವ್ರ ಭಾಷೆ ಮಾತ್ರ ಅಲ್ಲ, ಅವ್ರು ಮಾಡೋ ತಿಂಡಿ ತಿನಿಸುಗಳು ಕೂಡ ಅಷ್ಟೇ ಟೇಸ್ಟಿ ಅಂತ ಕೇಳ್ಪಟ್ಟಿದೀವಿ. ಅದನ್ನೆಲ್ಲ ಸವಿತಾ ನಿಂತಿದ್ದಾರೆ ಆಗ್ಲಿಂದ ಒಂದು ಗ್ರೂಪ್. ಅವ್ರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ನಾವು ಕುಂದಾಪುರದವ್ರೆ. ಹೋದಾಗೆಲ್ಲ ನಾವು ಈ ಉಪ್ಕರಿ ಅನ್ನೋದನ್ನ ಸಾರಿ ತಿನ್ಕೊಂಡು ಬರ್ತೀವಿ. ಆಮೇಲೆ ಈ ಜಿಲೇಬಿ ಎಲ್ಲ ಅಂತ ಇದಿಲ್ಲ, ಲೈಕ್ ಇರುತ್ತಾದ್ರೆ ಆದ್ರೆ ಮಂಡಕ್ಕಿ, ಆಮೇಲೆ ಊರಿಂದ ನೀರ್ ದೋಸೆ, ಕೊಟ್ಟೆ ಕಡುಬು, ಮುಳುಕ, ಹಲಸಿನ ಅವು ಅಂತ ಮಾಡ್ತೀವಿ. ಅದೆಲ್ಲ ಕೇಳಿರಲ್ಲ ಇಲ್ಲಿ. ನಿಮಗಿಂತ ಚೆನ್ನಾಗಿ ಹಿಂದ್ಗಡೆ ನಿಂತ್ಕೊಂಡು ತಿಂಡಿನ ಹಂಗೆ ಮನ್ಸಲ್ಲಿ ಸವಿತಾ ಇದ್ದಾರೆ. ಕೇಳೋಣ ಬನ್ನಿ. ಅದ್ರಿಂದಾನೇ ನಾವು ಕುಂದಾಪುರ ಐಟಮ್ ತಿಂದೇ ನಾವು ಬೆಳೆದ್ ಬಿಟ್ಟಿದೀವಿ. ಅವ್ರು ಸಣ್ಣ ಆದ್ರೂ ನಾವು ದಪ್ಪ ಆಗಿದೀವಿ. ಅಂದ್ರೆ ಕುಂದಾಪುರದ್ದು ಐಟಮ್ ಎಲ್ಲ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚಂದ. ಆ ಊರಿನ ಗ್ರಾಮ ಭಾಷೆ, ಅದು ಒಂದು ಶಾಪ ಇದೆ, ಅರಬಟ್ಟೆ ಅರವಟ್ಟೆ ಅರಭಾಷೆ ಅಂತ. ಅದು ಅರಭಾಷೆ ನಮ್ದು, ಹೊಯ್ಕ್ ಬರ್ಕ್ ಅಂಥೇಳಿ. ಭಾಷೆನೂ ಅರ್ಧ ಭಾಷೆ ಆಗುತ್ತೆ. ಬಟ್ಟೆ ಮಾತ್ರ ಆ ಬಿಸಿಲಿಗೆ ಒಂದು ಪಂಚೆ ಇದ್ದರೆ ಸಾಕು, ಮೇಲ್ ಬೆಟ್ಟೆ ಬೇಡ, ಏನು ಬೇಡ. ಅರಬಟ್ಟೆ ಅರವಟ್ಟೆ, ಹೊಟ್ಟೆ ಮಾತ್ರ ಒಳಗಿರುತ್ತೆ, ಯಾರಿಗೂ ಕೊಬ್ಬಿನ ಅಂಶ ಇರಲ್ಲ. ನಮಗೆ ಬಂದಿದೆ ಬೆಂಗಳೂರಲ್ಲಿ ಇದ್ದಿದ್ದಕ್ಕೆ. ಊರಲ್ಲಿದ್ದರೆ ಅದು ಇರೋದಿಲ್ಲ, ಯಾಕಂದರೆ ಅರ ಹೊಟ್ಟೆ ಅಲ್ಲಿ ಸಾಕಾಗುತ್ತೆ. ಅಷ್ಟಕ್ಕೆ 3 ಥರದಲ್ಲಿ ಪರಶುರಾಮ ಕ್ಷೇತ್ರ ತುಂಬ ಚೆನ್ನಾಗಿದೆ. ಸಮುದ್ರ, ಗಾಳಿ, ಹವೆ ಮತ್ತು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಏನೇ ಹೇಳಿದ್ರು ಸರ್, ತಿಂಡಿಲಿ ಇಷ್ಟ ಹೇಳಿದ್ರಲ್ಲ ಅದು ಮಾತ್ರ ಭಾರಿ ಗಮ್ಮತ್ತಿತ್ತು. ಆಯ್ತಾ? ಕೊಟ್ಟೆ, ಹಲಸಿನ ಇಡ್ಲಿ, ಮುಳುಕ, ಆಮೇಲೆ ಅವ್ವ, ಅತ್ರಾಸ, ನೀರ್ ದೋಸೆ, ಸುಕ್ಕಿನುಂಡೆ, ಆಮೇಲೆ ಆಂಬಡೆ, ಕೊಟ್ಟೆ ಕಡುಬು, ಗುರಿಯಪ್ಪ, ಕೊಚ್ಚಕ್ಕಿ ಗಂಜಿ, ಅದಕ್ಕೆ ಕಡ್ಗಿ ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ಅದನ್ನೇ ಊಟ ಮಾಡಿ ಮಜಾ ಗೊತ್ತಾ. ಕೊಚ್ಚಕ್ಕಿ ಗಂಜಿ ಮಾಡಿ ಮಾಡ್ಕೊಂಡು ತಿಂತೀವಿ. ಅಲ್ಲ ಸರ್, ಇಟ್ಕೊಂಡಿದ್ದೆ ಕೊಚ್ಚಕ್ಕಿ, ಆ ಬೆಳಗಿನ ಹೊತ್ತು ಗಂಜಿ ಊಟ, ಕಡ್ಗಿ ತಂದು ಉಪ್ಪಿನಕಾಯಿ ಕಡ್ಗಿ ತಂದು ಉಪ್ಪಿನಕಾಯಿ, ಮತ್ತೆ ಮಾವಿನಕಾಯಿ ಶ್ರೇಷ್ಠ, ಅಲ್ಲಿಂದು ರುಚಿ ಬೇರೆ. ಈಗ ಇಷ್ಟೆಲ್ಲ ನೀವು ಆಯ್ತು, ಈಗ ಎಲ್ಲ ಫ್ಯಾಮಿಲಿ ಅವ್ರು ಸೇರ್ಕೊಂಡು ತಿಂಡಿನ ಏನ್ ಮೆಲ್ಕ್ ಆಗ್ತಾ ಇದ್ದೀರಾ ಒಂದಾದ್ಮೇಲೆ ಒಂದು. ಈಗ ನನಗೇನ್ ಅನಿಸ್ತಿರೋದು ಗೊತ್ತಾ, ಊರಿಂದ ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀರಾ, ಆ ಅಡಿಗೆ ಎಲ್ಲ ಮಾಡ್ತೀರಾ ಈಗ್ಲೂ ಅಂತ? ಖಂಡಿತವಾಗಿ. ಕೊಬ್ಬರಿ ಎಣ್ಣೆ ಇಲ್ಲದೆ ನಾವು ದಿವಸ ಇಲ್ವೇ ಇಲ್ಲ. ತೆಂಗಿನಕಾಯಿ ದಿವ್ಸಕ್ಕೆ ಒಂದು ಆಗ್ಲೇಬೇಕು, ಅದು ಹೊಡಿಲೇಬೇಕು, ಮಾಡ್ಲೇಬೇಕು. ಕಾಯಿ ಚಟ್ನಿ ಸಿಗುತ್ತೆ, ಅದ್ರ ಸಾಸ್ಮಿ, ಅದ್ರ ಚಟ್ನಿ, ಹುಳಿ ಎಲ್ಲ ನಮ್ಮೂರಿನ ಐಟಮೇ ನಾವು ಜಾಸ್ತಿ ಮಾಡೋದು. ಈಗ ಒಂದೊಂದು ಹಬ್ಬ ಇರುತ್ತೆ ಗೊತ್ತಾ, ಈ ದೀಪಾವಳಿ, ಸಂಕ್ರಾಂತಿ ತರ ಇದು ಒಂದು ಹಬ್ಬ ಆಗ್ಬಿಟ್ಟಿದ್ಯಾ ನಿಮ್ಮೆಲ್ಲರಿಗೂ ಅಂತ? ಅದೇ ಇದು ಆಗಿದೆ ನಮ್ಗೆ. ಅದೇ ಖುಷಿಯಿಂದ ಎಲ್ಲ ಎಷ್ಟು ದೂರದಿಂದ ಬಂದಿದ್ವಿ, ಈಗ ಅದು ಮಾಡ್ಕೊಂಡ್ ಬಂದಿವಿ. ತುಂಬಾ ಚೆನ್ನಾಗಿದೆ ಎಲ್ಲ ಐಟಮ್ ಎಲ್ಲ, ಭಾರಿ ಖುಷಿ ಆಯ್ತು ನಮ್ಗೆ. ಐಟಮ್ ನೋಡಿದ್ವಿ, ಅದಕ್ಕೆ ನಮ್ಮೂರಿಂದ ಅಲ್ವಾ. ಇದು ಈ ತಟ್ಟಿರಾಯ ಕೊಡಿ ಹಬ್ಬದಲ್ಲಿ ಮ್ಯಾಮಿ ಅಂತ ಸಿಗುತ್ತೆ, ಅದನ್ನ ತಿನ್ಬೇಕು ನೀವು. ಅಕ್ರೂಟು, ಮ್ಯಾಮಿ, ಬತ್ತಾಸು ಅವೆಲ್ಲ ನಾವು ತರ್ಸ್ಕೊಂತೀವಿ, ಹೋಗದೆ ಇದ್ರು ತರ್ಸ್ಕೊಂಡು ತಿಂತೀವಿ. ಅದನ್ನ ಇವತ್ತಿಗೂ ಮರ್ತಿಲ್ಲ ನಾವು. ಓಕೆ, ಎಲ್ಲ ತಿನ್ನೋದನ್ನ ಕಂಟಿನ್ಯೂ ಮಾಡಿ. ಚೆನ್ನಾಗಿ ತಿಂತಿದ್ದೀರಾ. ಏನು ಮಾತಿನ ಮೂಲಕವೇ ನಮ್ಮ ಹೊಟ್ಟೆನೂ ಸಕ್ಕತ್ತಾಗಿ ತುಂಬಿಸ್ಬಿಟ್ರಿ ಫ್ಯಾಮಿಲಿ. ಬನ್ನಿ ಇನ್ನೊಬ್ರು ಮಾತಾಡಿಸ್ತಾ ಬರೋಣ. ಇವತ್ತು ನಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ಹಬ್ಬ 2025ರೊಟ್ಟಿಗೆ ನಮ್ಮ ಜೊತೆಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಇದ್ದಾರೆ. ಮಾತನಾಡೋಣ. ಶೆಟ್ರೆ ಹೇಳಿ, ಶಾಸಕರೇ, ಊರಿನ ಹಬ್ಬ ಬೆಂಗಳೂರಿಗೆ ಹೌದು, ಬಾರಿ ಚಂದ, ಬಾರಿ ಹೆಮ್ಮೆ. ಒಂದು ಭಾಷೆಯ ಹಬ್ಬ ಈ ರೀತಿ ಮಾಡ್ತಾರಂತಲ್ಲಿ ಹೇಳಿ ನಮಗೂ ನಂಬಲಿಕ್ಕೆ ಆಗದಿದ್ದಷ್ಟು ಪರಿಸ್ಥಿತಿ. ಒಂದು ಅತಿ ದೊಡ್ಡ ಸಂಖ್ಯೆ ಬೆಂಗಳೂರಿನಲ್ಲಿ ಇದ್ದಾರೆ, ಆದ್ರೆ ಏನೋ ಒಂದು ಗ್ಯಾದರಿಂಗ್, ಅದೋ ಜಾತಿ ಹೆಸರಲ್ಲಿ, ಇನ್ಯಾವುದೋ ಹೆಸರಲ್ಲಿ ಆಗುದು, ಅದು ಬೇರೆ. ಕೇವಲ ಭಾಷೆ ಹೆಸರಲ್ಲಿ ಒಂದು ಪ್ರಾದೇಶಿಕ ಭಾಷೆ ಕುಂದಾಪುರ ಕನ್ನಡ ಅಂತಲ್ಲಿ ಹೇಳಿ. ಈಗ ಒಂದು 3-4 ತಾಲೂಕು, ಹಿಂದೆ ಅದು ಒಂದೇ ತಾಲೂಕು. ಆ 3-4 ತಾಲೂಕು ಮತ್ತೆ ಎಲ್ಲ ಕಡೆ ಹಂಚಿದ್ದಾರೆ, ದುಡಿಮೆಗೋ ವ್ಯವಹಾರಕ್ಕೋ ಎಲ್ಲ ಊರ್ ಕಡೆಗೆ ಹೋಗಿರ್ತಾರೆ. ಹೋಟೆಲ್ ನಮ್ಮ ಬ್ರ್ಯಾಂಡ್, ನಮ್ಮ ಸಂಸ್ಕೃತಿ ಬಿಟ್ಟರೆ ಊಟ ತಿಂಡಿ ಹೋಟೆಲ್ ಯಾವ ಊರಿಗೆ ಹೋದ್ರು ಕುಂದಾಪುರದವರು, ಕರಾವಳಿಯವರು ಅಂತ ಇದೆ. ಅವರೆಲ್ಲರೂ ಒಟ್ಟಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಂದಾಪುರ ಕನ್ನಡ ಹಬ್ಬ ಅಂತೇಳಿ ವರ್ಷದಿಂದ ವರ್ಷಕ್ಕೆ, ಈಗ ನೋಡಿ 6ನೇ ವರ್ಷ ನಿಮಗೆ ಇಷ್ಟು ಲಕ್ಷ ಜನ ಸೇರೋದು, ಎಲ್ಲರೂ ಬರುವುದು, ಊರಿಂದ ಸಹಿತ ಇಲ್ಲಿ ನೋಡ್ಲಿಕ್ಕೆ ಬರುವುದು, ಈಗ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಸೊ ಅಷ್ಟು ಚಂದ ಮಾಡ್ತಾ ಇದ್ದಾರೆ ಕುಂದಾಪುರ ಕನ್ನಡ ಹಬ್ಬ. ನಮಗ್ ವಿಶೇಷ ಏನು ಕೇಳಿದ್ರೆ, ಸಿಗದೆ 5 ವರ್ಷ ಆಯ್ತು, 10 ವರ್ಷ ಆಯ್ತು, 15 ವರ್ಷ ಆಯ್ತು ಅನ್ನುವ ಎಲ್ಲಾ ಸ್ನೇಹಿತರು, ಹಳೆ ಪರಿಚಯದವರು ಎಲ್ಲರೂ ಇಲ್ಲಿ ಸಿಗ್ತಾರೆ. ಸೊ ಕಳೆದ ವರ್ಷ 2 ದಿವಸ ಇದ್ದೆ, ಪೂರ್ತಿದೆ. ಇವತ್ತು 2 ಇಲ್ಲ, 1 ದಿವಸ ಇರ್ತೇನೆ. ಸೊ ಅದಕ್ಕೋಸ್ಕರ ಕುಂದಾಪುರ ಕನ್ನಡ ಹಬ್ಬವನ್ನು ಕಾಯೋದು. ಊರಲ್ಲಿ ಹೇಗೆ ಹೊಸ್ತು, ಕೋಳಿಬಳಿ, ಅಜ್ಜಿ ಅಂತೇಳಿ ಹೇಳಿ ಕಾಯ್ತು, ಇಲ್ಲಿ ಬೆಂಗಳೂರಿಗೆ ಒಂದು ಕುಂದಾಪುರ ಕನ್ನಡ ಹಬ್ಬ ಕಾಯುವುದೇ. ನಿಮ್ಗೆ ನಿಜವಾದ ಒಂದು ಭಾಷೆಯ ಆಚರಣೆ. ನಾವೀಗ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡ ಭಾಷೆ ಆಚರಣೆ ಅಂತ ಹೇಳ್ತೇವೆ.
ಆದ್ರೆ ನಮ್ಮಲ್ಲಿ ಈಗ ಭಾಷೆಯ ಆಚರಣೆ ಅಂದ್ರೆ ಇದೆ ಕುಂದಾಪುರ ಕನ್ನಡ ಹಬ್ಬ. ಸಂಸ್ಕೃತಿಯಿಂದ ಹಿಡಿದು ಭಾಷೆಯಿಂದ ಹಿಡಿದು ಇಲ್ಲಿ ನೋಡಿ ಇದೀಗ ಮೊದಲನೇ ಪ್ರಯತ್ನ ಪುಸ್ತಕ ಚಪ್ರ ಅಂತೇಳಿ ಹೇಳಿ ಕುಂದಾಪುರ ಕನ್ನಡದ ಬರಹಗಾರರು. ಬೋಗ್ತಕಣಿ ಬುಕ್ ಅಂತೇಳಿ ಅಲ್ಲಿಗ 250 ಜನ ಈಗ ನಮಗೆ ಸಿಕ್ಕಿದ್ದಾರೆ. ಇದು ಪ್ರಥಮ ಪ್ರಯತ್ನ ಆದ್ರಿಂದ ಇನ್ನೂ ಒಂದಷ್ಟು ಜನ ಇರ್ಬೋದು. ಅದು ಕುಂದಾಪುರ ಕನ್ನಡದ ಬರಹಗಾರರು ಅಂತೇಳಿ ಒಂದು ಭಾಷೆ ಬೆಳವಣಿಗೆ ಅಂದ್ರೆ ಇನ್ನೇನು ಇದೆ ಅಲ್ವಾ, ಭಾಷೆ ಬೆಳವಣಿಗೆ ಅಂದ್ರೆ ಚಂದ ಕಾರ್ಯಕ್ರಮ. ಬೈಂದೂರಾಗೆ ನೀವು ಸಮೃದ್ಧ ಬೈಂದೂರು ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ಜನರನ್ನೆಲ್ಲ ಒಟ್ಟು ಹಾಕಿರಿ. ಈಗ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಷ್ಠಾನದ ಅಡಿಯಲ್ಲಿ ನೀವು ಕುಂದಾಪುರ ಕನ್ನಡ ಹಬ್ಬ ಎಲ್ಲರೂ ಸೇರ್ಸ್ಕೊಂಡು ಒಟ್ಟಾಗಿ ಮಾಡ್ತಿದ್ರೆ. ಸೊ ಇಡೀ ಬೆಂಗಳೂರಾಗ ಇಪ್ಪ ಕುಂದಾಪುರ ಜನರು ಎಲ್ಲರೂ ಒಟ್ಟಿಗಾಯ್ರ ಏನ್ ಅನ್ಸುತ್ತೆ? ಇದು ಕುಂದಾಪುರ ಕನ್ನಡ ಪ್ರತಿಷ್ಠಾನದವ್ರು ಶುರು ಮಾಡದ್ದು ನಾ ಸೇರ್ಕೊಂಡದ್ದು. ಅವ್ರ ಪಾಪ ಮೊದ್ಲೇ ಪ್ರಯತ್ನ ಮಾಡ್ಯಾರ, ಒಳ್ಳೆ ಕಲ್ಪನೆ. ಅದು ವಿಶ್ವ ಕುಂದಾಪುರ ದಿನ ಅಂತೇಳಿ ಹೇಳಿ ಅಸಾಢಿ ಅಮಾವಾಸ್ಯೆ ದಿನ ಏನ್ ಕರ್ಕಾಟಕ ಅಮಾವಾಸ್ಯೆ ಅಂತ ಆ ದಿನದ ಆಚರಣೆ ಕಾರ್ಯಕ್ರಮ ವೀಕೆಂಡ್ ಅಲ್ಲಿ ಶನಿವಾರ ಭಾನುವಾರ ಯಾವಾಗ ಬರ್ತದೆ ಇಲ್ಲಿನ ಆ ಬೃಹತ್ ತಂಡ ಏನಿದೆ ಅವರದ್ದು ಒಳ್ಳೆ ಲೀಡರ್ಶಿಪ್, ಒಂದು ಒಳ್ಳೆ ಮನಸ್ಸು, ಯಾವುದೇ ಗಡಿ ಇಲ್ಲ, ಭಾಷೆ ಒಂದೇ ಬಾರ್ಡರ್ ಇಟ್ಕೊಂಡು ಮಾಡ್ತಿದ್ದಾರೆ ಮತ್ತು ಪೂರ್ತಿ ಮನಸ್ಸಿನಿಂದ ಮಾಡ್ತಿದ್ದಾರೆ. ನಿಮ್ಗೆ ಆ ಕಾರ್ಯಕ್ರಮದ ಭಾಗವಹಿಸೋದು ಒಂದು ಯೋಗವೇ. ಅಷ್ಟೊತ್ತಿಗೆ ಒಂದು ಭಾಷೆ ಬಗ್ಗೆ ಒಂದು ಹೆಮ್ಮೆ, ಊರಿನ ಬಗ್ಗೆ ಒಂದು ಹೆಮ್ಮೆ ಇನ್ನೂ ಬರುವಂತ ವಿಷಯ ಅದು. ಸೊ ಅವ್ರ ಕಾರ್ಯಕ್ರಮ ಎಷ್ಟು ಚಂದ ಆಯ್ತು ಅಷ್ಟು ಚಂದ ಮಾಡ್ತಾರೆ. ಸೊ ಭಾಷೆವನ್ನಾದ್ರಿಂದ ನನ್ನ ಭಾಷೆ ನನ್ನ ಕಾರ್ಯಕ್ರಮ ಆಗಿದೆ, ಚೆನ್ನಾಗಾಗ್ತಿದೆ. ಬರುವ ವರ್ಷ ನಿಮ್ಮ ಕ್ಷೇತ್ರದಲ್ಲಿ ಇದರದೊಂದು ಕಾರ್ಯಕ್ರಮ ಮಾಡುವಂತ ಪ್ರಯತ್ನ ಏನಾದ್ರು ಇತ್ತ ನಿಮ್ಮ ನೇತೃತ್ವ? ಎಲ್ಲಿಯೋ ಒಂದ್ ಕಡೆ ಬೈಂದೂರು ಉತ್ಸವಕ್ಕೆ ಒಂದು ಪ್ರೇರಣೆ ಇದೆ. ಯಾವುದು? ಕುಂದಾಪುರ ಕನ್ನಡ ಹಬ್ಬವೇ ಒಂದು ಪ್ರೇರಣೆ. ಬೈಂದೂರು ಉತ್ಸವ ಅಂತೇಳಿ ಹೇಳುವಂಥದ್ದು ನಮ್ಮ ಊರಿನವರು ಇಲ್ಲೆಲ್ಲ ಬಂದು ಎಷ್ಟು ಬೆಳೆದಿದ್ದಾರೆ, ಸೊ ಅವರನ್ನ ಕರೆಯುವಂತ ಒಂದು ಪ್ರಯತ್ನ. ಸೊ ನವೆಂಬರ್ 1ಕ್ಕೆ ಕನ್ನಡ ರಾಜ್ಯೋತ್ಸವ ಆದಾಗ ಅಲ್ಲಿ ಆಚರಣೆ ಒಂದು ಸ್ಪಾರ್ಕ್ ಆದದ್ದು. ಮುಂದಿನ ವರ್ಷ ನವೆಂಬರ್ 1 ಕನ್ನಡ ರಾಜ್ಯೋತ್ಸವನ ಬೈಂದೂರು ಹಬ್ಬ ಆಚರಿಸಬೇಕು ಅಂತ. ಅದಾದ್ಮೇಲೆ ನವೆಂಬರ್ 1, 2, 3 ಅಂತ ಆಯ್ತು. ಅದಾದ್ಮೇಲೆ ಅದು ಬೃಹತ್ತಾಗಿ ಎಲ್ಲೋ ಬೆಳೆದು ಹೋಯ್ತು ಅದು. ಸೊ ಹಾಗಾಗಿ ಈ ಕುಂದಾಪುರ ಕನ್ನಡ ಹಬ್ಬ ಅನ್ನುವಂಥದ್ದು ಅದಕ್ಕೆ ಪ್ರೇರಣೆ, ಮುಂದೆ ಅದು ಒಟ್ಟಿಗೆ ಬೆಳ್ಕೊಂಡು ಹೋಗ್ತಾ ಇರ್ತದೆ ಅದು. ಸೊ ನಮ್ಗಂದ್ರೆ ಆರಂಭ ಮಾಡ್ಲಿಕ್ಕೆ ನಮ್ದೊಂದು ಪ್ರಯತ್ನ, ಬೆಳೆಸ್ಕೊಂಡು ಹೋಗುದು ಊರಿನವ್ರು. ಬೈಂದೂರು ಉತ್ಸವ, ಈ ಕುಂದಾಪುರ ಕನ್ನಡ ಈ ಟೀಮ್ ಏನಿದೆ ಎಲ್ಲರೂ ಸೇರ್ಕೊಂಡು ಮುಂದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಅಧ್ಯಯನ ಪೀಠ ಈಗ ಮಂಗಳೂರು ಯೂನಿವರ್ಸಿಟಿ ಎಲ್ಲ ಸ್ಟಾರ್ಟ್ ಆಯ್ತು. ಜಯಪ್ರಕಾಶ್ ಹೆಗ್ಡೆಯವ್ರ ಅಧ್ಯಕ್ಷರ ಸರ್ಕಾರದಿಂದ 1.5 ಕೋಟಿ ಅನುದಾನವೂ ಆಯ್ತು. ಮುಂದಿನ ಹಂತ ಹೆಂಗೆ ಏನು ಎತ್ತ ಅಂತೇಳಿ ಅದು ಒಮ್ಮೆ ಅಂತದ್ದು ಕಾನೂನಾತ್ಮಕವಾಗಿ ಅಥವಾ ಈ ಸಾಂವಿಧಾನಿಕವಾಗಿ ಒಮ್ಮೆ ಆರಂಭ ಆದ್ರೆ ಒಂದು ಬೇಸ್ ಗಟ್ಟಿ ಆಗ್ತದೆ. ನಿಮ್ಗೆ ಒಂದು ಭಾಷೆಯ ದೃಷ್ಟಿಯಿಂದ ಒಂದು ಕುಂದಾಪುರ ಕನ್ನಡ ಪ್ರತಿಷ್ಠಾನ ಅಂತ ಶುರುವಾದದ್ದು. ಇನ್ಮೇಲೆ ಅದರ ಅಡಿಯಲ್ಲಿ PhD ಮಾಡುವವರು, ಅಧ್ಯಯನ ಮಾಡುವವರು, ಇನ್ನು ಯಾವ್ದ್ಯಾವ್ದು ಹಳೆಯ ದಾಖಲೆಗಳನ್ನ ಸಂಗ್ರಹ ಮಾಡೋದು, ಅದರದ್ದೇ ಒಂದು ಮ್ಯೂಸಿಯಂ ಮಾಡೋದು, ಅಲ್ಲಿ ಯಾರಾದ್ರೂ ಅಧ್ಯಯನ ಮಾಡ್ತೇವೆ ಅಂತ ಹೇಳಿದ್ರೆ ಅವ್ರಿಗೆ ಅವಕಾಶ ಕೊಡೋದು, ಕುಂದಾಪುರ ಕನ್ನಡದ ಲೈಬ್ರರಿ ಮಾಡೋದು, ನಿಮ್ಗೆ 1000 ಕನಸುಗಳು ಕಟ್ಕೊಳ್ತಾ ಹೋಗ್ತಾರೆ. ಕುಂದಾಪುರ ಕನ್ನಡದ ಒಂದು ಆಡಿಟೋರಿಯಂ ಮಾಡೋದು, ಅಲ್ಲಿ ಕುಂದಾಪುರ ಕನ್ನಡ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಕೊಡೋದು, ನಿಮ್ಗೆ ಅದು ಒಂದಕ್ಕೊಂದು ಬೆಳೀತಾ ಬರ್ತದೆ. ಜನ ಬೆಳೆದಿದ್ರು, ಭಾಷೆ ಇತ್ತು. ಸೊ ಈಗ ಭಾಷೆ, ಜನರು ಎಲ್ಲರೂ ಬೆಳೆಯುವಂತ ಒಂದು ದಿಕ್ಕಿನಲ್ಲಿ ಹೊರಟಿದ್ದಾರೆ. ಅದಕ್ಕೆಲ್ಲದಕ್ಕೂ ಪ್ರೇರಣೆ ಈ ಕುಂದಾಪುರ ಕನ್ನಡ ದಿನಾಚರಣೆ ಮತ್ತು ಕುಂದಾಪುರ ಕನ್ನಡ ಪ್ರತಿಷ್ಠಾನ. ಸೊ ಅವರು ಕನಸುಗಳನ್ನ ಹರಡ್ತಾ ಇದ್ದಾರೆ, ಕನಸುಗಳನ್ನ ಎಬ್ಬಿಸ್ತಾ ಇದ್ದಾರೆ. ಸೊ ಅದು ಬೆಳ್ಕೊಂಡು ಹೋಗ್ತದೆ. ಹಬ್ಬ ಸುತ್ತಾಡ್ರಿ ಪೂರ ಸುತ್ತಾಡೋಕೆ ನಂಗೆ ಈ ಸರ್ತಿ ಒಂದು ಕಂಡೀಷನ್, ಕುಂದಾಪುರ ಕನ್ನಡ ಪುಸ್ತಕ ಚಪ್ರ ಇದೆ ಇಲ್ಲಿ ಎದುರೇ ನಿಂತ್ಕೊಂಡ್ಕಂದೇಳಿ. ಕಳ್ಸರ್ತಿ ಕಡಿನ ಬಾಗ್ಲೆ ನಿಂತಿದೆ, ಕಡಿನ ಬಾಗ್ಲೆ ನಿಂತ್ರೆ ಒಬ್ರು ಮಿಸ್ ಆಗುದಿಲ್ಲ. ನಾನೊಂದು ಹೇಳಲಿಕ್ಕಿದೆ, ಈಗ ನಮ್ಮಲ್ಲಿ ಎಳಜಿತ, ಗೋಳಿಹೊಳೆ, ಹಳ್ಳಿಬೇರು ಅಲ್ಲೆಲ್ಲ ಅಲ್ಲಿಗೆ ಹೋದಾಗ್ಲೂ ಆ ಊರಿನವ್ರು ಸಿಗುದಿಲ್ಲ. ಸ್ವಲ್ಪ ಬೆಂಗಳೂರೇ ಸಿಕ್ಕತ್ರ ಮತ್ತೆ ಪುನಃ ಊರಿಗೆ ಹೋದಳಿಕೆ ಅವ್ರು ಹೇಳೋಕೆ ನನ್ನ ಮಗಳು ಸಿಕ್ಕಿರಲ್ದ, ನನ್ನ ಮಗ ಸಿಕ್ಕಿದ, ನನ್ನ ಅಳಿ ಸಿಕ್ಕಿದ ಅಂತೇಳಿ. ಸೊ ಅಲ್ಲಿ ಡಿಸೈಡ್ ಮಾಡ್ಕೊಂಡಿದ್ದೆ ಇದು ಸರಿಯಾದ ಕಾರ್ಯಕ್ರಮ ಇಲ್ಲಿ ಇರುವುದೇ ಅಂತ ಹೇಳಿ ಎಲ್ಲ ಕಾರ್ಯಕ್ರಮ ಹೋಲ್ಡ್ ಮಾಡಿ ಈ ಕಾರ್ಯಕ್ರಮದಲ್ಲಿ ಇರ್ತಾನೆ. ಕೊನೆಗೇನಿದೆ ನಮ್ಮೂರು, ಕೊನೆಗೇನಿದೆ ನಮ್ಮ ಭಾಷೆ. ಸೊ ಇದೆರಡರನ್ನ ಬಿಟ್ಟು ಮತ್ತೇನು ಬೇರೆ ಬದುಕು ನಮ್ದೆ ಅಂತ ಇರುವುದಿಲ್ಲ. ಹಾಗಾಗಿ ಇದು ಭಾರಿ ಮುಖ್ಯ ಕಾರ್ಯಕ್ರಮ. ದೇವರ ಆಶೀರ್ವಾದದಿಂದ ಅದು ಮತ್ತೂ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಹೋಗ್ಲಿ. ದೊಡ್ಡವ್ರು ಅಂದ್ಕೊಂಡವ್ರು ಭಾಷೆ ಎದುರುಗಡೆ ನಾನು ಸಣ್ಣವ, ನನ್ನ ಮಗು ಅಂತ ಅಂದ್ಕೊಂಡು ಬರುವಂತ ಮನಸ್ಸು ತಂತಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಗ್ರೇಟ್. ನೀವು ಊರಾಗೂ ಮೂಳಿ ಅಗುವರೆ, ಮೀನ್ ಮೂಳಿ ಆಗುವರೆ, ಕೋಳಿ ಮೂಳಿ ಆಗುವರೆ, ಇಲ್ಲೂ ಎಂತ ಅದನ್ನೇ ತಿಂಬುದಾ ಎಂತ ಬೇರೆ ತಿಂಬುದೇ ಅಂತ ಪ್ಲಾನ್ ಮಾಡಿದ್ರೆ ಅಂತ ಹೆಂಗೆ? ಕುಂದಾಪುರ ಅಂತಲ್ಲಿ ಹೇಳ್ರೆ ಬಂಗಡಿ ಮೀನು, ಬೈಗಿ ಮೀನು ಬ್ರ್ಯಾಂಡ್. ಕುಂದಾಪುರ ಅಂತಲ್ಲಿ ಹೇಳಿದ್ರೆ ಕೋಳಿ ಮೂಳಿ ಬ್ರ್ಯಾಂಡ್. ನೀವು ಹೇಳದಂಗೆ ನಿಮ್ಗೆ ಅದು ಬೆಂಗಳೂರಿನಲ್ಲಿ ಗೊತ್ತಿಲ್ಲ, ಇವತ್ತು ಸ್ಟಾಲೆ ಪರಿಮಳ ಬಂದಂಗಿತ್ತಪ್ಪ, ಇಲ್ಲಿ ಇಟ್ಟಿರ್ಬೋದು. ಸೊ ನಮ್ಮೂರಿನ ಬ್ರ್ಯಾಂಡ್ ಅದು, ನಮ್ಮೂರಿನ ಫುಡ್ ಅದು. ಸೊ ಜಬರ್ದಸ್ತಿ ಇಲ್ಲಿ ಸಿಗಬೇಕು, ಗೊತ್ತಿಲ್ಲ ಹೆಂಗ್ ಮಾಡಿರ ಅಂತೇಳಿ ಇತ್ತಂತ್ಕೊಂಡಿದೆ ಕಾಣಿಕೆಗೆ. ಖುಷಿ ಆಯ್ತು. ಎಸ್, ನಮಗೂ ಬಾರಿ ಖುಷಿ, ದೇವ್ರೊಳದ್ ಮಾಡ್ಲಿ. ಎಸ್. ಇದಾಗಿತ್ತು ಶಾಸಕ ಗುರುರಾಜ್ ಗಂಟಿಹೊಳೆ ಅವರ ಮಾತು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಶ್ರೀರಾಜ್ ಉಕ್ವಾಡಿ, ಬೆಂಗಳೂರು.